ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮಧು ಲಾಗ್ ಚಿಕ್ಕಮಂಗ್ಳೂರು. ಸೊ ಇವತ್ತು ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಚಳಿ ಇದೆ, ಮಳೆ ಬರ್ತದೆ. ನನಗೂ ಸ್ವಲ್ಪ ಬಿಸಿನೀರು ಕುಡಿಬೇಕು ಬೆಳಿಗ್ಗೆ ಎದ್ದು ಕೂಡಲೇ, ಇಲ್ಲ ಅಂದರೆ ಈ ಥರ ಥ್ರೋಟು ಕಿಚ್ ಥರ ಆಗ್ತಾಯಿದೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಟು ಮಧು ಲಾಗ್ ಚಿಕ್ಕಮಂಗ್ಳೂರು. ಮಂಡೆ ಆಗಿರೋದ್ರಿಂದ ಸ್ವಲ್ಪ ಆಲೂ ಪರೋಟ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನೇನಾಗುತ್ತೆ ತಿಂಡಿ ಎಲ್ಲ ಅಂತೇಳಿ. ಇದು ನಮ್ಮದು ಮನೆ ಹೊರಗಡೆ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಮಾರ್ನಿಂಗ್ದು ಜಸ್ಟ್ ನಿಮಗೆ ಶೋ ಮಾಡ್ತಾ ಇದ್ದೀನಿ ಅಷ್ಟೇ. ಮಳೆ ಬಂದಿತ್ತು ತುಂಬ. ಸೊ ಹಾಗಾಗಿ ನಮ್ಮ ಮನೆ ಹತ್ರ ಎಲ್ಲ ನೋಡಿ, ಇಲ್ಲಿ ಸ್ವಲ್ಪ ನೀರೆಲ್ಲ ಬಂದು ನಿಂತ್ಕೊಬಿಟ್ಟಿದೆ. ನೆಕ್ಸ್ಟು ನಿಮಗೆ ಒಂದು ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ವ್ಯೂದು ಕೂಡ ನಮ್ಮ ಮನೆ ಹತ್ರ ಕಾಣಿಸುತ್ತೆ. ಬಟ್ ಇವಾಗ ತುಂಬ ಫಾಗ್ ತುಂಬ್ಕೊಂಡಿರೋದ್ರಿಂದ ಅದು ಮುಚ್ಕೊಬಿಟ್ಟಿದೆ ನೋಡಿ, ನಿಮಗೆ ಕಾಣಿಸುತ್ತೆ. ಅದು ತುಂಬ ಅಂದರೆ ಹೇಗೆ ಅಂದರೆ ತುಂಬ ಬಿಸಿಲಿರುವಾಗ ತುಂಬ ಚೆಂದ ಕಾಣುತ್ತೆ ಆಯಿತಾ. ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿದು ವ್ಯೂ. ಫಾಗ್ ಎಷ್ಟು ಚೆಂದ ಮುಚ್ಕೊಂಡಿರೋ ಥರ ಕಾಣ್ತಾ ಇದೆ ನೋಡಿ. ಅದು ಚೆನ್ನಾಗಿರುತ್ತೆ ಅಲ್ವಾ ನೋಡೋಕ್ಕೆ. ಸೊ ಹಾಗಾಗಿ ನಿಮಗೆ ತೋರಿಸ್ದೆ. ಮತ್ತು ನಾನು ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನ್ನದು ಸ್ವಲ್ಪ ಎಕ್ಸಸೈಸ್ಗಳು ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಸ್ವಲ್ಪನೇ ಎಕ್ಸಸೈಸ್ ಮಾಡಿಕೊಂಡೆ. ಯಾಕೆ ಅಂದರೆ ನನ್ನ ಮಗ ಸ್ಕೂಲ್ಗೆ ಹೋಗೋದ್ರಿಂದ ಅವ್ನು ಓಡಿಸೋದಕ್ಕೆ ನನಗೆ ಟೈಮ್ ಆಗುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಅವನಿಗೆ ತಿನ್ನಿಸ್ಬೇಕು ಕೂಡ, ತಿನ್ನೋದಿಲ್ಲ. ಹಾಗಾಗಿ ಹೊರಟಿಸ್ಕೊಳ್ಳೋಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಕೆ ಹೋದೆ. ಇಲ್ಲಿ ನಾನು ಆಲೂಗಡ್ಡೆ ಆಗಾಗಲೇ ಬೇಯಿಸಿಟ್ಕೊಂಡಿದ್ದೆ ಮುಂಚೆನೇ. ಅದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಉಪ್ಪು ಅದೆಲ್ಲ ಹಾಕ್ಕೊಂಡು ಮ್ಯಾಶ್ ಮಾಡಿಕೊಂಡು, ನೆಕ್ಸ್ಟು ಅದಕ್ಕೆ ಸ್ವಲ್ಪ ಖಾರ ಪೌಡರು ಅಂದರೆ ಖಾರ ಪುಡಿ, ನೆಕ್ಸ್ಟು ನಾವು ಏನಾದರೂ ಗರಂ ಮಸಾಲ, ಧನಿಯಾ ಪೌಡರು ನಮಗೆ ಬೇಕಂದರೆ ನೀವು ಬೇರೆ ಥರ ಏನಾದರೂ ಕೂಡ ಆ್ಯಡ್ ಮಾಡ್ಕೋಬೋದು, ಜೀರಿಗೆ ಆ ಥರ ಎಲ್ಲ. ನಾನೇನು ಆ್ಯಡ್ ಮಾಡಿಲ್ಲ. ಸೊ ಅದನ್ನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು, ಆಲ್ರೆಡಿ ಚಪಾತಿ ಹಿಟ್ಟು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಚಪಾತಿ ಹಿಟ್ಟಿಗೆ ಹೋಳಿಗೆ ಒಬ್ಬಟ್ಟು ಮಾಡ್ತೀವಿ ನೋಡಿ, ಅದೇ ಥರನೇ ಈ ಆಲೂ ಪರೋಟನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಬ್ಬಿಟ್ಟು ಟೈಪೇ ಮಾಡ್ಕೊಳ್ಳೋದು, ಓಕೆನಾ. ಆ ಥರ ಮಾಡಿಕೊಂಡು ಅದರೊಳಗಡೆ ಅದನ್ನು ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡ್ಕೊಂಡಿರೋ ಆಲೂನೆಲ್ಲ ಅದರೊಳಗಡೆ ತುಂಬಿಬಿಟ್ಟು ನಾವು ಸ್ವಲ್ಪ ಒಬ್ಬಿಟ್ಟು ಶೇಪ್ ಥರ ಮಾಡಿಕೊಂಡು ಒಬ್ಬಿಟ್ಟು ಲಟ್ಟಿಸ್ತಾರನೇ ಲಟ್ಟಿಸ್ಕೋಬೇಕು. ಸೊ ಆವಾಗ ನಮಗೆ ಒಂದು ಆಲೂ ಪರೋಟ ರೆಡಿಯಾಗುತ್ತೆ. ನೆಕ್ಸ್ಟು ಅದನ್ನು ನಾವು ಚೆನ್ನಾಗಿ ಒಂದು ಮೀಡಿಯಮ್ ಹದದಲ್ಲಿನೇ ಬೇಯಿಸ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಒಳಗಡೆ ಆಲೂಗಡ್ಡೆದೆಲ್ಲ ಇರುತ್ತಲ್ಲ, ಚಪಾತಿ ಬೇಗ ಸ್ವಲ್ಪ ಬೇಯಬೇಕು ಚೆನ್ನಾಗಿ, ಸ್ವಲ್ಪ ದಪ್ಪ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ನಾನು. ನೀವು ಬೇಕಿದ್ದರೆ ಆಯಿಲ್ ಕೂಡ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಳ್ಬೋದು. ಸೊ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡೆ ಪರೋಟನೆಲ್ಲ. ನೆಕ್ಸ್ಟು ನಾನು ಬೇಯಿಸ್ಲಿಕ್ಕೆ ತಗೊಂಡೋದೆ ನೋಡಿ. ಇಲ್ಲಿ ನಾನು ಸ್ವಲ್ಪ ತುಪ್ಪನೇ ಆ್ಯಡ್ ಮಾಡಿಕೊಂಡು, ಮೇಲೇನು ಸ್ವಲ್ಪ ತುಪ್ಪ ಚಪಾತಿಗೆ ಮತ್ತು ಕೆಳಗಡೆನೂ ಕೂಡ ಎರಡು ಕಡೆನೂ ತುಪ್ಪ ಆ್ಯಡ್ ಮಾಡಿಕೊಂಡು ಆಲೂ ಪರೋಟನ ರೆಡಿ ಮಾಡಿಕೊಂಡೆ ನೋಡಿ. ಹಾಗೆಯೇ ನಾನು ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ, ತೆಂಗಿನಕಾಯಿದು. ಅದನ್ನು ಬೇಕಂದರೆ ನೆಕ್ಸ್ಟ್ ಟೈಮ್ ರೆಸಿಪಿ ಹಾಕ್ತೀನಿ ನಿಮಗೆ. ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ, ಮೊಟ್ಟೆಗಳು ಕೂಡ ಬೇಯಿಸಿಟ್ಕೊಂಡಿದ್ದೆ. ಎಲ್ಲ ಬೇಯಿಸ್ಕೊಂಡಾದ ನೆಕ್ಸ್ಟು ನಾನು ಬೇಗ ಮಾಡ್ಕೊಬಿಟ್ಟೆ, ಅವನಿಗೆ ಟೈಮ್ ಆಗುತ್ತೆ ಅಂತ. ಸರ್ವ್ ಮಾಡಿದೆ ನೋಡಿ ಆಲೂ ಪರೋಟ, ಮೊಟ್ಟೆ, ಗ್ರೀನ್ ಚಟ್ನಿ. ಸ್ಕೂಲ್ಗೆ ಟೈಮ್ ಆಯಿತು ಅಂತ ಬೇಗ ಹೊರಟ್ಬಿಟ್ರು. ನನ್ನ ಮಗನೂ ನನ್ನ ಹಸ್ಬೆಂಡು ಇಬ್ಬರು ಸ್ಕೂಲ್ಗೆ ಬೈಕಲ್ಲೇ ಹೋದರು. ನಾನು ಆಟೋಗೆ ಹಾಕಿದ್ದೀನಿ, ಅವತ್ತು ಮಾತ್ರ ಬೈಕಲ್ಲಿ ಹೋದರು. ಇದಾಗಿತ್ತು ಮಾರ್ನಿಂಗ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ.